ಇದೇ ಫೆಬ್ರವರಿ 7ರಿಂದ ಮಾರ್ಚ್ 8ರ ತನಕ ಶ್ರೀಲಂಕಾ ಮತ್ತು ಭಾರತದಲ್ಲಿ ವರ್ಲ್ಡ್ ಕಪ್ T20 ಪಂದ್ಯಾವಳಿ ನಡೆಯಲಿಕ್ಕಿದೆ. ಇದರ ವಿಶೇಷ ಏನಪ್ಪಾ ಅಂದ್ರೆ ಈ ಸಾರಿ ಪಾಕಿಸ್ತಾನ ಒಂದು ನಿರ್ಧಾರವನ್ನು ಮಾಡಿದೆ. ಭಾರತ ವಿರುದ್ಧ ಶ್ರೀಲಂಕಾದಲ್ಲಿ ಫೆಬ್ರವರಿ 15ರಂದು ನಡೆಯಲಿರುವ ಪಂದ್ಯವನ್ನ ಬಹಿಷ್ಕಾರ ಮಾಡುವುದಾಗಿ ತಿಳಿಸಿದೆ. ಯಾಕೆ ಪಾಕಿಸ್ತಾನ ಈ ಬಹಿಷ್ಕಾರವನ್ನ ಮಾಡ್ತಾ ಇದೆ ನೋಡಿ, ಪಾಕಿಸ್ತಾನದಲ್ಲಿ ಈಗ ಮುಖ್ಯವಾಗಿ ಅಲ್ಲಿನ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ದೊಡ್ಡ ದಂಗೆ ನಡೀತಾ ಇದೆ. ಅಲ್ಲಿನ ಬಂಡುಕೋರರು ಸ್ವತಂತ್ರ ದೇಶ ಆಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಹಿಂಸಾಚಾರ ಮುಗಿಲೆದ್ದಿದೆ, ಹೋರಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತ ಜೊತೆಗಿನ ಕ್ರಿಕೆಟ್ ಪಂದ್ಯವನ್ನ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಿರುವಂತದ್ದು. ಯಾಕೆ ಇದಕ್ಕೆ ಕಾರಣ? ಬಲೂಚಿಸ್ತಾನದಲ್ಲಿ ಉಂಟಾಗಿರುವ ದಂಗೆಗೂ ಈ ನಿರ್ಧಾರಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಇತ್ಯಾದಿ ವಿವರಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕೇಶವ ಪ್ರಸಾದ್. ನೋಡಿ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಲೂಚಿಸ್ತಾನದಲ್ಲಿ ಬಂಡುಕೋರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ. ಸೇನಾ ಪಡೆ ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ದೊಡ್ಡ ದಂಗೆ ಉಂಟಾಗಿರುವಂಥದ್ದು. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಸಂಸತ್ನಲ್ಲಿ ಬಲೂಚಿ ರೆಬಲ್ಸ್ ಬಳಿ ಅತ್ಯಾಧುನಿಕ ರೈಫಲ್ಸ್ಗಳಿದೆ, ಪಾಕಿಸ್ತಾನದ ಸೇನೆಯಲ್ಲೇ ಇರಲಾರದಂತಹ ಅಪಾಯಕಾರಿ ಬಂದೂಕುಗಳು, ರೈಫಲ್ಗಳು ಈ ಬಂಡುಕೋರರ ಕೈಗೆ ಹೇಗೆ ಬಂತು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಯಾಕೆ ಈ ರೀತಿಯ ಒಂದು ಪಾಕಿಸ್ತಾನ ಚಡಪಡಿಸ್ತಾ ಇದೆ ಅನ್ನೋದನ್ನು ನೋಡೋಣ. ಮುಖ್ಯವಾಗಿ ಬಲೂಚಿಸ್ತಾನದಲ್ಲಿ ಇತ್ತೀಚೆಗೆ ಪ್ರತ್ಯೇಕತಾವಾದಿ ಹೋರಾಟಗಾರರು ಅಂದರೆ ನಿಷೇಧಿತ ಬಲೂಚ್ ಲಿಬರೇಷನ್ ಆರ್ಮಿಯು ಸರಣಿ ದಾಳಿಗಳನ್ನು ನಡೆಸಿದೆ. ಈ ಕೃತ್ಯಗಳ ಹಿಂದೆ ಪಾಕಿಸ್ತಾನದ ಒಂದು ಆರೋಪ ಮಾಡ್ತಾ ಇದೆ. ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಏನು ಹೇಳ್ತಾ ಇದ್ದಾರೆ, ಅವರೊಂದು ಮಾತನ್ನು ಹೇಳ್ತಾರೆ. ಗ್ವಾದರ್, ಕ್ವೆಟ್ಟಾ, ಫಸ್ನಿಯಲ್ಲಿ ನಡೆದಿರುವ ಈ ದಾಳಿಗಳ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ವಕ್ತಾರರು ಕೂಡ ಆರೋಪ ಮಾಡಿದ್ರು. ಅಲ್ಲಿನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಭಾರತ ಇದನ್ನು ಖಡಕ್ ಆಗಿ ನಿರಾಕರಿಸಿದೆ. ಒಂದು ಮಾತನ್ನು ಬಹಳ ಕ್ಲಿಯರ್ ಆಗಿ ಹೇಳಿದೆ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರಾದ ರಣಧೀರ್ ಜೈಸ್ವಾಲ್ ಅವರು ಪಾಕಿಸ್ತಾನಕ್ಕೆ ಬಹಳ ಕಠಿಣವಾದ ಸಂದೇಶ ತಿಳಿಸಿದ್ದಾರೆ. ಅವರೊಂದು ಮಾತನ್ನು ಹೇಳ್ತಾರೆ, ಬಲೂಚಿಸ್ತಾನ ವಿವಾದ ನೋಡಿ, ನಿಮ್ಮ ಆಂತರಿಕ ಕಲಹ ಅದಕ್ಕೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ವೈಫಲ್ಯಕ್ಕೆ ಭಾರತವನ್ನು ದೂರಬೇಡಿ. ಆದರೆ ಬಲೂಚಿಸ್ತಾನದ ಜನರು, ಅಲ್ಲಿನ ಹೋರಾಟಗಾರರು ಹಲವಾರು ದಶಕಗಳಿಂದ ಅವರ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ನಡೆಸ್ತಾ ಇದ್ದಾರೆ. ಅದನ್ನು ಬಗೆಹರಿಸಲಿಕ್ಕೆ ನೀವು ಪ್ರಯತ್ನ ಪಡಿ, ಅದು ಬಿಟ್ಟು ಭಾರತವನ್ನು ದೂರಬೇಡಿ ಅಂತ ಹೇಳ್ತಾರೆ. ಆದರೆ ಬಲೂಚಿಸ್ತಾನದ ಹೋರಾಟಗಾರರು ಏನು ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನ ಜೊತೆಗೆ ಹೋಗಲ್ಲ, ನಮ್ಮನ್ನು ಪ್ರತ್ಯೇಕ ದೇಶವನ್ನಾಗಿ ಪರಿಗಣಿಸಿ ಅಂತ ಅವರು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಹೀಗಾಗಿ ಭಾರತ ಒಂದು ಪರೋಕ್ಷವಾಗಿ ಈ ಆಂದೋಲನವನ್ನು ಅಲ್ಲಿನ ಬಲೂಚಿಸ್ತಾನದ ಜನರಿಗೆ ಭಾರತ ಸ್ಪಂದಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಕಡೆ ಭಾರತಕ್ಕೆ ಕಾಶ್ಮೀರದಲ್ಲಿ ನೋಡಿ, ಭಯೋತ್ಪಾದನೆಗೆ ಪಾಕಿಸ್ತಾನ ಯಾವ ರೀತಿ ಕುಮ್ಮಕ್ಕು ಕೊಡ್ತಾ ಇದೆ, ಅಲ್ಲಿನ ಉಗ್ರರನ್ನ ಯಾವ ರೀತಿ ಸಾಕ್ತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಇಡೀ ಜಗತ್ತಿಗೆ ಭಾರತ ಸಾಕ್ಷ್ಯಾಧಾರಗಳ ಸಮೇತ ಈ ಹಿಂದೆ ಹಲವಾರು ಬಾರಿ ತಿಳಿಸಿಕೊಟ್ಟಿರುವಂಥದ್ದು. ಸೊ ಕಾಶ್ಮೀರದಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುತ್ತಿರುವಂತಹ ಪಾಕಿಸ್ತಾನವನ್ನು ನಿಯಂತ್ರಿಸಲಿಕ್ಕೆ ಹಲವಾರು ವಿಧಗಳಲ್ಲಿ, ಆಯಾಮಗಳಲ್ಲಿ ತಂತ್ರಗಾರಿಕೆಯೊಂದಿಗೆ ಭಾರತ ತಿರುಗೇಟು ನೋಡ್ತಾ ಇದೆ. ಭಾರತ ಈಗ ಹಿಂದಿನ ಭಾರತವಲ್ಲ, ಬಹಳ ಶಕ್ತಿಶಾಲಿ ಭಾರತ. ಅಗತ್ಯವಿದ್ದಾಗ ಸೇನಾಪಡೆ ಮೂಲಕ ಸರ್ಜಿಕಲ್ ದಾಳಿಯನ್ನು ಮಾಡಲಿಕ್ಕೆ ಭಾರತ ಹಿಂದೆ ಸರಿಯುವುದಿಲ್ಲ. ವಾಯುಪಡೆಯ ಮೂಲಕ ವೈಮಾನಿಕ ದಾಳಿ ಕೈಗೊಳ್ಳುವಂಥದ್ದು ಮತ್ತು ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಭಾರತ ಮೂಲೆ ಗುಂಪಾಗಿಸ್ತಾ ಇದೆ. ನಾಲ್ಕನೇದಾಗಿ ಬಲೂಚಿಸ್ತಾನದಲ್ಲಿ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರ ಬೇಡಿಕೆಗಳನ್ನು ಪಾಕಿಸ್ತಾನವು ಬಗೆಹರಿಸಬೇಕು ಎಂದು ಬಲವಾಗಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಆದರೆ ಬಲೂಚಿಸ್ತಾನದ ಜನ ಸ್ವತಂತ್ರ ದೇಶವನ್ನು ಕೇಳ್ತಾ ಇರುವಂಥದ್ದು ಬಹಳ ಕ್ಲಿಯರ್. ಹಾಗಾಗಿ ಈ ಹೋರಾಟಕ್ಕೆ ಭಾರತ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಪಾಕಿಸ್ತಾನದ ಸಂಸತ್ನಲ್ಲಿ ಬಲೂಚಿಸ್ತಾನ ದಂಗೆ ಬಗ್ಗೆ ಇತ್ತೀಚೆಗೆ ಮಾತನಾಡಿದ್ದಾರೆ. ಬಲೂಚಿ ಲಿಬರೇಷನ್ ಆರ್ಮಿ, ಈ ಆರ್ಮಿಯ ಬಂಡುಕೋರರ ಬಳಿ ಪಾಕಿಸ್ತಾನದ ಸೇನೆಯಲ್ಲಿ ಇರದ ಅಪಾಯಕಾರಿ ಶಸ್ತ್ರಾಸ್ತ್ರಗಳು ಇದೆ, ಅವುಗಳು ಬಂಡುಕೋರರ ಕೈಗೆ ಸಿಕ್ಕಿದ ಹೇಗೆ? ಬಲೂಚಿ ಬಂಡುಕೋರರ ಬಳಿ 2 ಕೋಟಿ ರೂಪಾಯಿ ಬೆಲೆ ಬಾಳುವ ಅತ್ಯಾಧುನಿಕ ರೈಫಲ್ಗಳು ಇದೆ, ಇದನ್ನು ಅವ್ರಿಗೆ ಕೊಟ್ಟವ್ರು ಯಾರು ಅಂತ ಖ್ವಾಜಾ ಆಸಿಫ್ ಅವರು ಹೇಳಿರುವಂಥದ್ದು. ಅವರೊಂದು ಅಸಹಾಯಕತೆ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಸಂಸತ್ನಲ್ಲಿ. ಮೂಲತಃ 1948ರಲ್ಲಿ ಬಲೂಚಿಸ್ತಾನವನ್ನು ಅತ್ಯಂತ ಬಲವಂತವಾಗಿ ಪಾಕಿಸ್ತಾನಕ್ಕೆ ಸೇರಿಸಲಾಗಿತ್ತು ಅನ್ನುವಂಥದ್ದನ್ನು, ಆ ಕರಾಳ ಇತಿಹಾಸವನ್ನು ಇಲ್ಲಿ ಮರೆಯುವ ಹಾಗಿಲ್ಲ. ಭೌಗೋಳಿಕವಾಗಿ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ ಬಲೂಚಿಸ್ತಾನವಾಗಿದೆ. 40% ಭೂಭಾಗ ಬಲೂಚಿಸ್ತಾನ ಪ್ರಾಂತ್ಯ ಒಂದರಲ್ಲೇ ಇದೆ. ಆದರೆ ಬಲೂಚಿಸ್ತಾನದ ಜನರು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಹೊಸ ದೇಶವಾಗಲು ಬಯಸ್ತಾ ಇದ್ದಾರೆ. ಹೋರಾಟವನ್ನು ಅದಕ್ಕೋಸ್ಕರ ನಡೆಸ್ತಾ ಇದ್ದಾರೆ. ಅವರನ್ನು ಹತ್ತಿಕ್ಕಲಿಕ್ಕೆ ಪಾಕಿಸ್ತಾನ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ
ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಬಲೂಚಿಸ್ತಾನ ಪಾಕಿಸ್ತಾನದ ಹಿಡಿತದಿಂದ ಮುಕ್ತ ಆಗುವಂತಹ ದಿನಗಳು ಹತ್ತಿರ ಬರ್ತಾ ಇದೆಯೇ ಅನ್ನುವಂತಹ ಒಂದು ಗುಮಾನಿ ಅಥವಾ ಅನುಮಾನ ಈಗ ಉಂಟಾಗಿರುವಂಥದ್ದು. ಅಷ್ಟು ತೀಕ್ಷ್ಣವಾದಂತಹ ದಂಗೆ ಅಲ್ಲಿ ಉಂಟಾಗಿರುವಂಥದ್ದು. ಇತ್ತೀಚಿನ ದಾಳಿಯಲ್ಲಿ ಹಲವಾರು 20ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಯಲ್ಲಿ ಹತರಾಗಿರುವಂಥದ್ದು, ನೂರಾರು ಮಂದಿ ನಾಗರಿಕರು ಕೂಡ ಅಲ್ಲಿ ಹತರಾಗಿರುವಂಥದ್ದು. ಹೀಗಾಗಿ ಬಲೂಚಿಸ್ತಾನ ಅತ್ಯಂತ ದೊಡ್ಡ ತಲೆನೋವಾಗಿ ಪಾಕಿಸ್ತಾನಕ್ಕೆ ಪರಿಣಮಿಸಿದೆ. ಮತ್ತೊಂದು ಕಡೆ ಈ T20 ಪಂದ್ಯವನ್ನು ಪಾಕಿಸ್ತಾನ ಬಹಿಷ್ಕಾರ ಮಾಡಿರುವಂಥದ್ದು. ಸೊ ಅಂದರೆ ಭಾರತದತ್ತ ಪಾಕಿಸ್ತಾನ ಬೊಟ್ಟು ಮಾಡ್ತಾ ಇದೆ, ಇಟ್ ದ ಸೇಮ್ ಟೈಮ್ ಭಾರತ ನಿರಾಕರಿಸ್ತಾ ಇದೆ. ಹೀಗಾಗಿ ಈ ವಿದ್ಯಮಾನ ಬಹಳ ಚಾರಿತ್ರಿಕವಾಗಿ ಕೂಡ ಬಹಳ ಗಮನವನ್ನು ಪಡಿತಾ ಇದೆ. ಭಾರತವು ಪಾಕಿಸ್ತಾನವನ್ನು ರಾಜತಾಂತ್ರಿಕವಾಗಿ ಕೂಡ ಮಟ್ಟ ಹಾಕಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು.